ನನಗೆ ಗೊತ್ತಿಲ್ಲ. ಪ್ರತಿ ಬಾರಿ ಸಂಚಿಕೆಗಳನ್ನು ಪ್ರಾರಂಭಿಸುವಾಗ ಏನೋ ಒಂದು ಜೋಶು, ಭಾವ ತುಂಬಿದ ಪದಗಳಿಗೆ ಧ್ವನಿಯಾಗುವಾಗ ಪ್ರತಿ ವಿಡಿಯೋದಲ್ಲೂ ನಾನು ನಿಮ್ಮೆಲ್ಲರ ಕಮೆಂಟ್ಗಳನ್ನು ಕೇಳ್ತಾ ಇರ್ತಿದ್ದೆ. ಆದರೆ ಹಿಂದೇಕೋ ಈ ಭಾವ ತುಂಬಿದ ಪದಗಳಿಗೆ ಮೆಚ್ಚುಗೆಯನ್ನು ಕೇಳಬೇಕು ಕೇಳಬಾರ್ದು ಒಂದು ಗೊತ್ತಾಗ್ತಿಲ್ಲ. ಇವತ್ತು ಆಗಸ್ಟ್ 21. ಏನು ನನ್ನ ಸೋಷಿಯಲ್ ಮೀಡಿಯಾದ ಈ ಜರ್ನಿಯಲ್ಲಿ ನನ್ನ ಮಾತುಗಳನ್ನು ಎಷ್ಟು ಜನ ಕೇಳ್ಕೊಂಡು ಬಂದಿದ್ದೀರಾ? ತುಂಬ ಜನರು ಕಮೆಂಟ್ ಮಾಡ್ತೀರಾ, ತುಂಬ ಜನರು ಲೈವಲ್ಲಿ ಬಂದಾಗ ನಿಮ್ಮ ಅನಿಸಿಕೆಯನ್ನು ಕೇಳ್ತೀರಾ. ನಿಮ್ಮ ತಂದೆ ಬಗ್ಗೆ ಹೇಳಿ, ನಿಮ್ಮ ತಾಯಿ ಬಗ್ಗೆ ಹೇಳಿ. ಬಹುಶಃ ಇಷ್ಟು ವರ್ಷಗಳ ಈ ಜರ್ನಿಯಲ್ಲಿ ಒಂದೇ ಒಂದು ದಿನನೂ ಕೂಡ ನಾನು ಅದ್ರ ಬಗ್ಗೆ ಮಾತಾಡ್ದವನಲ್ಲ. ಆದರೆ ಹಿಂದೇಕೋ ಮಾತಾಡಬೇಕನ್ನಿಸ್ತಿದೆ ನಿಮ್ಗಳ ಜೊತೆ. ನನ್ನ ತಂದೆ ತೀರಿ ಹೋಗಿ ಅಂದರೆ ನಿಧನರಾಗಿ ಇಂದಿಗೆ 18 ವರ್ಷ. ಈ 18 ವರ್ಷ ಹೇಗೆ ಕಳೀತು ಗೊತ್ತಿಲ್ಲ. ಪ್ರತಿ ಬಾರಿಯೂ ಒಂದಷ್ಟು ವೀಡಿಯೋಸ್ಗಳನ್ನು ಮಾಡುವಾಗಲೂ, ಯಾರೋ ಒಂದಿಷ್ಟು ಜನ ಕಮೆಂಟ್ಗಳನ್ನು ಮಾಡಿದಾಗಲೂ, ನನಗೆ ತಂದೆ ಇಲ್ಲ, ನನಗೆ ತಾಯಿ ಇಲ್ಲ ಅಂದಾಗಲೂ ಆ ನೋವು ನನಗೆ ಗೊತ್ತಾಗ್ತಿತ್ತು, ಆ ನೋವು ನನಗೆ ಅರ್ಥ ಆಗ್ತಿತ್ತು. ಕಾರಣ ಇಷ್ಟೆ, ನನಗೂ ಕೂಡ ನನ್ನ ತಂದೆ ಇಲ್ಲದೆ 18 ವರ್ಷ ನಾನು 7ನೇ ಕ್ಲಾಸ್ನಲ್ಲಿದ್ದೆ. ಪ್ರತಿಯೊಂದು ಕೂಡ ನೆನಪಿಗೆ ಬರುತ್ತೆ. ಗೊತ್ತಿಲ್ಲ, ಕೆಲವೊಂದು ಸಂಚಿಕೆಗಳನ್ನು ಮಾಡುವಾಗಲೂ ನಿಮ್ಮೆಲ್ಲರ ಕಮೆಂಟ್ಗಳನ್ನ ನೋಡಿದಾಗಲೂ, ಕೆಲವೊಂದು ಕಾರ್ಯಕ್ರಮಕ್ಕೆ ಹೋದಾಗ ಜನ ನನ್ನನ್ನು ನೋಡಲಿಕ್ಕೆ ಮಾತಾಡಿಸುವಂಥ ರೀತಿಗೆ ಎಲ್ಲೋ ಒಂದು ಕಡೆ ನನ್ನ ತಂದೆ ಇದನ್ನು ನೋಡ್ತಿರ್ಬೇಕು. ಅದೆಷ್ಟೋ ಸಲ ಮನಸ್ಸಿನ ಖುಷಿಯಾದಾಗ, ಅದೆಷ್ಟೋ ಬಾರಿ ನಾನು ಅಂದ್ಕೊಂಡಿದ್ದು ಆದಾಗ ನನ್ನ ತಂದೆ ನನ್ನ ಜೊತೆಗಿರಬೇಕು ಅಂತ ಅದೆಷ್ಟೋ ಸಲ ಯೋಚನೆ ಮಾಡ್ತೇನೆ ನಾನು. ಅದೆಷ್ಟೋ ಸಲ ಯೂಟ್ಯೂಬ್ನಲ್ಲಿ ಏನೋ ನನಗೆ ಸಿಲ್ವರ್ ಪ್ಲೇ ಬಟನ್ ಸಿಕ್ಕಿದೆ, ನನ್ನ ಸ್ಟುಡಿಯೋದಲ್ಲಿದೆ. ಅಟ್ಲೀಸ್ಟ್ ಅದನ್ನಾದರೂ ನೋಡಲಿಕ್ಕಾದರೂ ನನ್ನ ತಂದೆ ಇರಬೇಕು. ಅಥವಾ ನಾನು 2 ವರ್ಷದ ಹಿಂದೆ ಕಾರ್ ತಗೊಂಡಾಗಲೂ ಕೂಡ ತಂದೆ ಇರಬೇಕಿತ್ತು ಅನ್ನೋ ಎಷ್ಟೋ ಭಾವನೆಗಳು ನನಗೆ ಕಾಡ್ತಾನೆ ಇರುತ್ತೆ. ನನಗೆ ಪದಗಳಲ್ಲಿ ವರ್ಣಿಸೋಕ್ಕಾಗೋದಿಲ್ಲ. ತುಂಬ ಜನ ಕೇಳ್ಬೋದು, 18 ವರ್ಷದವರೆಗೆ ನಿಮ್ಮ ತಂದೆ ಬಗ್ಗೆ ಹೇಳಿಲ್ಲ, ಯಾಕೆ ಅಂತ. ನಾನು ಪ್ರಾರಂಭದಲ್ಲಿ ವಿಡಿಯೋ ಮಾಡುವಾಗ 0 ಸಬ್ಸ್ಕ್ರೈಬರ್ನ ಇಟ್ಕೊಂಡು ವೀಡಿಯೋಸ್ಗಳನ್ನು ಮಾಡಿದ್ದು. ನನ್ನ ಉದ್ದೇಶ ಇಷ್ಟೇ ಆಗಿತ್ತು, ಯಾರೋ ನೊಂದಂಥ ಜೀವಗಳಿಗೆ ಈ ಮಾತುಗಳು ಸಂಜೀವಿನಿ ಆಗಬೇಕು. ಯಾರೋ ನೊಂದಂಥ ಜೀವಗಳಿಗೆ ನನ್ನ ಮಾತುಗಳು
ಅವ್ರಿಗೆ ನೆಮ್ಮದಿ ಸಿಗಬೇಕು. ಅವರ ಮನಸ್ಸಿನ ದುಃಖದಲ್ಲಿ ನನ್ನ ದುಃಖವನ್ನು ಹೇಳ್ಕೊಂಡ್ರೆ, ಅಥವಾ ನನ್ನ ಮನಸ್ಸಿನ ಭಾವನೆಗಳು ಅಥವಾ ನನಗಿರೋ ನೋವುಗಳನ್ನು ಹೇಳ್ಕೊಂಡ್ರೆ ನಾನು ಹೇಗೂ ಸ್ಫೂರ್ತಿದಾಯಕ ಮಾತುಗಾರನಾಗ್ತೀನಿ. ನಾನು ಹೇಗೆ ನೊಂದ ಮನೆಯಂಗಳದಿ ನಲಿವಿನ ಮಲ್ಲಿಗೆಯನ್ನು ಅರಳಿಸುವಂಥ ವ್ಯಕ್ತಿ ಆಗ್ತೀನಿ. ಯಾಕಂದರೆ ನನ್ನ ಮನಸ್ಸಿನಲ್ಲೇ ಸಾವಿರಾರು ನೋವುಗಳನ್ನು ತುಂಬಿಕೊಂಡು ಇನ್ನೊಬ್ಬರಿಗೆ ಹೇಗೆ ನೆಮ್ಮದಿಯನ್ನು ಕೊಡ್ಬೋದು ಅಂತ ಜನ ಯೋಚಿಸ್ತಾರೆ ಅಂದಾಗ ನಾನು ಅದ್ರ ಬಗ್ಗೆ ಎಲ್ಲೂ ಮಾತಾಡಿಲ್ಲ. ಯಾವುದೇ ಕಾರ್ಯಕ್ರಮಕ್ಕೆ ಹೋದರೂ ಕೂಡ ನಿಜ ಹೇಳ್ತಿದ್ದೀನಿ, ಯಾವುದೇ ಕಾರ್ಯಕ್ರಮಕ್ಕೆ ಹೋದರೂ ಕೂಡ ನಾನು ತಂದೆ ಬಗ್ಗೆ ಆಗಲಿ ತಾಯಿ ಬಗ್ಗೆ ಆಗಲಿ ನಾನು ಮಾತಾಡಲ್ಲ. ಕಾರಣ ಇಷ್ಟೇ, ನನ್ನ ವೇದಿಕೆ ಏನಿದೆ ನಾನಷ್ಟು ಕಾರ್ಯಕ್ರಮಗಳನ್ನು ಮಾಡಿ ಬರೋದಷ್ಟೆ. ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನು ಸನ್ಮಾನ ಮಾಡುವಾಗ ನನಗಿನ್ನೂ ನೆನಪಿದೆ, ದಿವಂಗತ ಪ್ರಶಾಂತ್ ಶೆಟ್ಟಿಯವರ ಮಗ AK ಶೆಟ್ಟಿನಡೂರು ಅಂದಾಗ ನಾನು ಕಾರ್ಯಕ್ರಮ ಮುಗಿದ ಬಳಿಕ ಅವರಿಗೆ, ಆ ನಿರೂಪಣೆ ಮಾಡಿದವರಿಗೆ ನಾನು ಹೇಳಿದೆ, ನಾನೆಲ್ಲೂ ಕೂಡ ನನ್ನ ತಂದೆಯ ಹೆಸರನ್ನು ಹೇಳಿ ಅಂತ ಹೇಳಿಲ್ಲ, ಹಾಗೆ ದಿವಂಗತ ಅಂತ ಎಲ್ಲೂ ಕೂಡ ಹೇಳಬೇಡಿ. ನನಗಂತಲ್ಲ, ಯಾವುದಾದ್ರೂ ತಂದೆಯನ್ನು ಕಳ್ಕೊಂಡಿರುವಂಥ ಮಗ ಆಗಿರ್ಬೋದು, ಮಗಳಾಗಿರ್ಬೋದು, ಅಥವಾ ತಾಯಿಯನ್ನು ಕಳ್ಕೊಂಡಿರುವಂಥ ಮಗ ಆಗಿರ್ಬೋದು, ಮಗಳಾಗಿರ್ಬೋದು, ನೀವೇನೋ ಆ ಕ್ಷಣದಲ್ಲೇ ಹೇಳ್ಬಿಡ್ತೀರಾ, ಆದರೆ ಅದು ನಮ್ಮ ಮನಸ್ಸನ್ನು ಆ ಸೂಜಿಯಂತೆ ಚುಚ್ಚುತ್ತಿರುತ್ತೆ. ನಾನು ಯಾವಾಗಲೂ ಕೂಡ ಹೇಳೋದಿಷ್ಟೆ, ದಿವಂಗತ ಪ್ರಶಾಂತ್ ಅಂತ ನಾನು ಹೇಳಲ್ಲ. ನನ್ನ ತಂದೆ ಯಾವತ್ತೂ ಜೊತೆಗಿರದ ಜೀವ ಎಂದೆಂದಿಗೂ ಜೀವಂತ, ಜೊತೆಗಿರದ ಜೀವ ಎಂದೆಂದಿಗೂ ಜೀವಂತ. ಬಹುಶಃ ಇವತ್ತು ಯಾಕೆ ಹೇಳ್ತಿದ್ದೀನಂದರೆ, 0ಯಿಂದ ಸಬ್ಸ್ಕ್ರೈಬರನ್ನು ನಾನು ಗಳಿಸಿದ್ದೀನಿ. 1,00,000ಕ್ಕೂ ಜಾಸ್ತಿ ಜನ ಸಬ್ಸ್ಕ್ರೈಬರ್ ಆಗಿದ್ದೀರಾ. 1,46,000 ಜನ ಸಬ್ಸ್ಕ್ರೈಬರ್ಸ್. ಈ ಕ್ಷಣ ಹೇಳ್ಕೋಬೋದು ನಾನು. ಕಾರಣ ಇಷ್ಟೇ, ಏನೋ 0 ಸಬ್ಸ್ಕ್ರೈಬರ್ ಇದ್ದಾಗ ಆ ಕ್ಷಣದಲ್ಲಿ ಹೇಳಿದರೆ ಅದು ಸರಿ ಅನ್ಸಲ್ಲ. ಜನ ಸಬ್ಸ್ಕ್ರೈಬರ್ ಆಗಲಿ ಅಂತನೋ ಇಲ್ಲ ವ್ಯೂಸ್ ಆಗಲಿ ಅಂತನೋ ಆ ಉದ್ದೇಶಕ್ಕೋಸ್ಕರ ಹೇಳಿದಾಗ ಆಗುತ್ತೆ. ಆ ಉದ್ದೇಶಕ್ಕೋಸ್ಕರ ಬಹುಶಃ ಇವತ್ತು ಹೇಳುವಂಥ ಕ್ಷಣ ಕಾರಣ ಇಷ್ಟೇ. ಏನು ಸಾಧಿಸಿದ್ದೀನೋ ಗೊತ್ತಿಲ್ಲ, ಸಾಧಿಸಿದ್ದು ಸಾಸಿವೆಯಷ್ಟು, ಸಾಧಿಸಬೇಕಾದದ್ದು ಸಾಗರದಷ್ಟು ಬಂಧುಗಳೇ. ತುಂಬ ಜನ ಕಮೆಂಟ್ ಮಾಡಿದರು, ತಂದೆ ದುಡ್ಡಲ್ಲಿ ಬೆಳ್ಕೊಂಡು ಬಂದ, ಫ್ಯಾಮಿಲಿ ಬ್ಯಾಕ್ಗ್ರೌಂಡಲ್ಲಿ ಬೆಳ್ಕೊಂಡು ಬಂದ, ತಂದೆ ಮಾಡಿದಂಥ ಆಸ್ತಿ ಇತ್ತು, ಹಾಗೆ ಬೆಳ್ಕೊಂಡು ಬಂದ, ಹೀಗೆ ಬೆಳ್ಕೊಂಡು ಬಂದಂಥ ಸೋಷಿಯಲ್ ಮೀಡಿಯಾ ಇರ್ಬೋದು, ಒಂದಿಷ್ಟು ಜನ ಕಮೆಂಟ್ ಹಾಕ್ತಿದ್ರು, ಹಿಂದ್ಗಡೆಯಿಂದ ಮಾತಾಡ್ತಿದ್ರು. ಅವರೆಲ್ಲರಿಗೂ ನಾನು ಹೇಳೋದಿಷ್ಟೇ, ನನ್ನ ತಂದೆ ಮನೆಯ ₹1 ಆಸ್ತಿಯನ್ನು ಕೂಡ ನಾವು ತಗೊಂಡಿಲ್ಲ. ಅವರು ವಿಡಿಯೋ ನೋಡ್ತಿದ್ರು ಪರವಾಗಿಲ್ಲ, ನಮ್ಮ ತಂದೆ ಮನೆಯವರು, ನನಗೆ ಬೇಸರ ಇಲ್ಲ. ನಾನು ಇರೋದನ್ನು ನೇರವಾಗಿ ಹೇಳುವಂಥ ವ್ಯಕ್ತಿತ್ವ. ತಂದೆ ದುಡ್ಡಲ್ಲಿ ಬೆಳ್ಕೊಂಡು ಬಂದ, ತಂದೆ ಹೆಸರಲ್ಲಿ ಬೆಳ್ಕೊಂಡು ಬಂದ, ತಂದೆ ಮಾಡಿಟ್ಟ ಆಸ್ತಿಯಲ್ಲಿ ಬೆಳ್ಕೊಂಡು ಬಂದ ಅಂತ ಎಷ್ಟೋ ಜನ ಹೇಳಿದ್ರಲ್ಲ, ಅವ್ರಿಗೆ ನಾನು ಹೇಳ್ತಿರೋದಿಷ್ಟೇ, ತಂದೆಯ ಮನೆಯ ₹1 ಆಸ್ತಿಯನ್ನು ಕೂಡ ನಾವು ಮುಟ್ಟಿಲ್ಲ. ತಂದೆ ಮನೆಯ ₹1 ಆಸ್ತಿಯನ್ನು ಕೂಡ ನಾವು ಪಡ್ಕೊಂಡಿಲ್ಲ. ಪರವಾಗಿಲ್ಲ, ಇದು ಖಾರ ಅನಿಸಿದ್ರು ಪರವಾಗಿಲ್ಲ, ಮಾತಾಡಬೇಕು ಅನಿಸಿತ್ತು, ಮಾತಾಡ್ತಾ ಇದ್ದೀನಿ. ತಂದೆ ದುಡ್ಡಲ್ಲಿ ಬೆಳ್ಕೊಂಡು ಬಂದಿದ್ರೆ ಅಥವಾ ತಂದೆ ಮಾಡಿಟ್ಟಂಥ ಆಸ್ತಿಯಲ್ಲಿ ನಾನು ಜೀವನ ನಡ್ಕೊಳ್ಳೋದಾದರೆ ನಾನು ಇಲ್ಲಿರೋದಿಲ್ಲ ಇತ್ತು ಬಂಧುಗಳೇ, ಎಲ್ಲೋ ಇರ್ತಿದ್ದೆ. ಈ ಸೋಷಿಯಲ್ ಮೀಡಿಯಾದಲ್ಲಿ ಸ್ಫೂರ್ತಿದಾಯಕ ಮಾತುಗಳನ್ನು ಆಡಿದಾಗಲೂ ಕೂಡ ನಾನು ಯೋಚನೆ ಮಾಡ್ತಿದ್ದೆ, ನಾನು ಯಾರಿಗೇನು ಮಾಡಿದ್ದೆ. ಯಾರೊಬ್ಬರಿಗೂ ಕೂಡ ಕೆಟ್ಟದನ್ನು ಹಾರೈಸುವಂಥ ವ್ಯಕ್ತಿತ್ವ ನನ್ನದಲ್ಲ. ಯಾರೊಬ್ಬರಿಗೂ ಕೂಡ ನನ್ನ ಬಗ್ಗೆ ಯಾರೇ ಕೆಟ್ಟದಾಗಿ ಮಾತಾಡಿದರೂ ಕೂಡ ಅವರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹರಸುವಂಥ ವ್ಯಕ್ತಿತ್ವ ನಂದು. ಯಾರ ಬಗ್ಗೆನೂ ಕೂಡ ನಾನು ಯೋಚನೆ ಮಾಡೋದು, ಯಾಕೆ ನನ್ನನ್ನು ಒಂದಿಷ್ಟು ಜನ ದ್ವೇಷಿಸ್ತಾರೆ, ನಾನು ಅವ್ರಿಗೆ ಏನು ಮಾಡಿದ್ದೆ, ಅರ್ಥನೇ ಆಗಲ್ಲ. ನಾನು ಮಾಡೋ ಕಂಟೆಂಟ್ ಆದರೂ ಏನು, ಜನಕ್ಕೊಂದೊಳ್ಳೆ ಸಂದೇಶ,
ಬಹುಶಃ ನನ್ನನ್ನು ಯಾರಾದರೂ ದ್ವೇಷಿಸ್ತಿದ್ದಾರಂದರೆ ಅದು ಅವ್ರ ಮೂರ್ಖತನ ಬಂಧುಗಳೇ. ನಾನು ಯಾರಿಗೂ ಕೂಡ ಕೆಟ್ಟದನ್ನು ಹಾರೈಸೋದಿಲ್ಲ. ಇದೆಲ್ಲ ಇದ್ರೂ ಕೂಡ ಜನ ನನ್ನನ್ನು ತುಂಬ ಪ್ರೀತಿಸ್ತಾರೆ, ನನ್ನ ವೀಡಿಯೋಸ್ಗಳಿಗಾಗಿ ಕಾಯ್ತಾರೆ. ಯಾರೆಷ್ಟೇ ನನ್ನ ಬಗ್ಗೆ ಮಾತಾಡಿದ್ರು, ಎ ಕೆ ಶೆಟ್ಟಿನಡೋರು ಹಾಗೆ, ಎ ಕೆ ಶೆಟ್ಟಿನಡೋರು ಹೀಗೆ, ಅವನ ಮಾತುಗಳ ಹಾಗೆ ಹೀಗೆ ಏನೇ ಮಾಡಿದರೂ ಕೂಡ ಜನ ಪ್ರೀತಿಯಿಂದ ಕರಾವಳಿ ವಾಟ್ಸಪ್ ಹೀರೋ ಅಂತ ಕರೆಯೋದನ್ನು ಅದನ್ನ ಯಾವುದು ಕೂಡ ನಿಲ್ಲಿಸೋಕ್ಕಾಗೋದಿಲ್ಲ. ಜನ ಪ್ರೀತಿಯಿಂದ ಕರೀತಾರೆ ಸ್ವಾಮಿ ನನ್ನನ್ನು ಕರಾವಳಿ ವಾಟ್ಸಪ್ ಹೀರೋ ಎ ಕೆ ಶೆಟ್ಟಿನಡೋರು ಅಂತ. ಹಾಗಾಗಿ ಇದೆಲ್ಲವನ್ನು ಕೂಡ ಮನಸ್ಸಲ್ಲಿಟ್ಕೊಂಡು ತಂದೆ ದುಡ್ಡಲ್ಲಿ ಬೆಳೆಯೋದಾಗಿದ್ದರೆ ಅಥವಾ ತಂದೆ ಮಾಡಿಟ್ಟಂಥ ಆಸ್ತಿಯಲ್ಲಿ ಬರೋದಾಗಿದ್ದರೆ ನಾನು 7ನೇ ಕ್ಲಾಸಿಗೆ ರಜಾ ದಿನದಲ್ಲಿ ಈ ಹೋಟೆಲ್ ಕೆಲಸಕ್ಕೋ ಪೇಂಟಿಂಗ್ ಕೆಲಸಕ್ಕೋ ಇದಕ್ಕೆಲ್ಲ ಹೋಗೋದು ಬೇಡ ಇತ್ತು ಅನಿಸುತ್ತೆ. 7ನೇ ಕ್ಲಾಸ್ನಲ್ಲಿ ಬೆಂಗಳೂರಿನಲ್ಲಿ ಆ 3 ತಿಂಗಳು ರಜೆಯಲ್ಲಿ ಕೆಲಸ ಮಾಡೋದು, ಪ್ರತಿ ಸ್ಕೂಲಿನ ಶಾಲೆಯ ರಜೆಯಲ್ಲೂ ಕೂಡ ಕೆಲಸಕ್ಕೆ ಹೋಗ್ತಿದ್ದೆ. ಹತ್ತಿರದಲ್ಲಿರುವಂಥ ಕ್ಯಾಟ್ರಿಂಗ್ ಇರ್ಬೋದು. ನನಗೆ ಬೇಸರನೇ ಇಲ್ಲ ಸ್ವಾಮಿ, ನನಗೆ ಅದ್ರ ಬಗ್ಗೆ ಯಾವುದೇ ಮುಜುಗರ ಇಲ್ಲ. ಕಾರಣ ಇಷ್ಟೇ, ಅದು ಒಂದು ಹೊತ್ತಿನ ತುತ್ತ ಹಾಕ್ತಿತ್ತು ನನಗೆ, ಒಂದು ಹೊತ್ತಿನ ಊಟ ಹಾಕ್ತಿತ್ತು ನನಗೆ. ಅದ್ರ ಬಗ್ಗೆ ಹೇಳ್ಕೊಳ್ಳಿಕ್ಕೆ ಏನಾಗಿದೆ? ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ನಾನು, ಹೆಮ್ಮೆಯಿಂದ. ಯಾರೋ ನನ್ನ ಬಗ್ಗೆ ಮಾತಾಡ್ತಿರಲ್ಲ, ಯಾರಾದರೂ ಮಾತಾಡೋರಿದ್ದರೆ ಈಗಲೂ ಕೂಡ ಒಂದಿಷ್ಟು ಜನ ನನ್ನ ಬಗ್ಗೆ ಮಾತಾಡ್ತಾರೆ. ನಾನು ಯಾರ ಬಗ್ಗೆನೂ ಕೂಡ ಕೆಟ್ಟದ್ದು ಹಾರೈಸಲ್ಲ. ಕಾಲೇಜಿನ ರಜಾದಿಂದಲೂ ಕೂಡ ಕಾಲೇಜಿಗೆ ಹೋಗ್ತಿರುವಾಗಲೂ ಕೂಡ ಸಂಜೆ ಸಮಯದಲ್ಲಿ ಪೇಂಟಿಂಗ್ ಕೆಲಸಕ್ಕೆ ಹೋಗ್ತಿದ್ದೆ ನಾನು. ಪೇಂಟಿಂಗ್ ಕೆಲಸಕ್ಕೆ ನಾನು ಮಾಡುವಂಥ ಎಲ್ಲ ಕೆಲಸದ ಬಗ್ಗೆನೂ, ಮಾಡಿದಂಥ ಎಲ್ಲ ಕೆಲಸದ ಬಗ್ಗೆನೂ ನನಗೆ ಹೆಮ್ಮೆ ಇದೆ. ಹೋಟ್ಲಲ್ಲಿ ಸಪ್ಲೈಯರ್ ಮಾಡೋದ್ರಿಂದ ಹಿಡಿದು, ಕ್ಲೀನಿಂಗ್ ಮಾಡೋದ್ರಿಂದ ಹಿಡಿದು, ಯಾರಾದರೂ ರಜೆ ಮಾಡಿದಾಗ ಪ್ಲೇಟ್ ತೊಳೆದಾಗಲೂ ಕೂಡ ನನಗೆ ಬೇಸರ ಆಗ್ತಿಲ್ಲ ಇತ್ತು. ನನಗೆ ಹೆಮ್ಮೆ ಇತ್ತು. ದುಡ್ಕೊಂಡು ತಿಂತಿದ್ದಿದೆ, ಯಾರ ಜೇಬಿಂದ 1 ರೂಪಾಯಿನ ಕತ್ಕೊಂಡು ತಿಂತಿಲ್ಲ ಅನ್ನೋ ಹೆಮ್ಮೆ ಇತ್ತು. ಈಗಲೂ ಕೂಡ ಒಂದೊತ್ತಿನ ತುತ್ತು ತಿನ್ನುವಾಗ ಯಾರ ನೆಮ್ಮದಿನೂ ಕೂಡ ಹಾಳು ಮಾಡಿಲ್ಲ, ಅಥವಾ ಈ ತುತ್ತನ ಯಾರಿಂದಲೂ ಕಸಿದು ತಿಂದಿಲ್ಲ ಅನ್ನೋ ನೆಮ್ಮದಿ ನನಗೆ ನನ್ನ ಜೀವನದ ಕೊನೆ ತನಕ ಇರ್ತದೆ. ಜೀವನದ ಕೊನೆ ತನಕ ಇರ್ತದೆ. ಯಾಕಂದರೆ ಮಾಡೋ ಕಂಟೆಂಟ್ ಆಗಿದೆ. ಬಹುಶಃ ಅನಿಸುತ್ತೆ ಕೆಲವೊಂದು ಬಾರಿ ಇಷ್ಟು ಒಳ್ಳೆ ವೀಡಿಯೋಸ್ಗಳನ್ನು ನೀಡಿದರು ನಾನು ಅಂದ್ಕೊಂಡಾಗೆ ಕೆಲವೊಂದು ಬಾರಿ ವ್ಯೂಸ್ಗಳಿರಲ್ಲ. ಮನಸ್ಸಿಗೆ ಯಾರೋ ಒಂದಿಷ್ಟು ಜನ ಅನಿಸುತ್ತೆ, ನನಗೆ ತುಂಬ ಜನ ಕೆಲವರು ಕೇಳ್ತಾರೆ, ಏನು ಸರ್ ಇಷ್ಟೊಳ್ಳೆ ವೀಡಿಯೋಸ್ಗಳನ್ನು ಮಾಡಿದರೂ ಕೂಡ ಜನ ವ್ಯೂಸ್ಗಳನ್ನು ಕೊಡ್ತಿಲ್ಲ, ಯಾವುದ್ಯಾವುದೋ ಕಂಟೆಂಟ್ಗಳಿಗೆ ಜನ ವ್ಯೂಸ್ ಕೊಡ್ತಾರೆ ಅಂದಾಗ ನಾನು ಅಂದ್ಕೊಂಡಿರ್ತೀನಿ, ಗುಡ್ ಥಿಂಗ್ಸ್ ಟೇಕ್ ಟೈಮ್ಸ್ ಅಂತ ಒಂದು ಮಾತಿದೆ. ಒಳ್ಳೆ ಕೆಲಸ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ, ಆದರೆ ಖಂಡಿತವಾಗಿಯೂ ಕೂಡ ಯಶಸ್ಸು ಅನ್ನೋದು ಸಿಕ್ಕೇ ಸಿಗುತ್ತೆ ಬಂಧುಗಳೇ. ಯಶಸ್ಸು ಅನ್ನೋದು ಸಿಕ್ಕೇ ಸಿಗುತ್ತೆ. ಪರವಾಗಿಲ್ಲ, ಸ್ವಲ್ಪ ಲೇಟ್ ಆಗ್ಬೋದು, ಆದರೆ ಒಳ್ಳೆಯದಕ್ಕೆ ಯಾವಾಗಲೂ ಕೂಡ ಕಾಲ ಇದೆ. ಒಳ್ಳೆಯದಕ್ಕೆ ಯಾವಾಗಲೂ ಕೂಡ ಕಾಲ ಇದೆ. ಬಹುಶಃ ನಾನಿವತ್ತು ನನ್ನ ತಂದೆ ಬಗ್ಗೆ ಮಾತಾಡುವಾಗ ಈ ಸಂಚಿಕೆಗಳನ್ನು ನಮ್ಮ ಫ್ಯಾಮಿಲಿಯವ್ರು ನೋಡ್ಬೋದು, ನನ್ನ ಪರಿಚಯದವ್ರು ನೋಡ್ಬೋದು, ಅಥವಾ ನನ್ನ ಅಮ್ಮನೇ ಕೆಳಗಡೆ ಕೂತ್ಕೊಂಡು ಮನೆಯಲ್ಲಿ ಕೂತ್ಕೊಂಡು ನೋಡ್ಬೋದು. ಗೊತ್ತಿಲ್ಲ, ನನಗೆ ಮಾತಾಡಬೇಕನ್ನಿಸ್ದಾಗ ನಾನು ಮಾತಾಡೋದು. ಯಾಕಂದರೆ ನಾನು ಫೇಕ್ ಅಲ್ಲ, ನಾನು ಇರೋದೇ ಹೀಗೆ. ನಾನು ಇದೇ ಕಾರಣಕ್ಕೆ ಬಂಧುಗಳೇ, ಯಾರಾದರೂ ತಂದೆಯ ಫಾದರ್ಸ್ ಡೇನೋ ಮದರ್ಸ್ ಡೇಗೋ ಸಂಭ್ರಮಿಸುವಂಥ ವೀಡಿಯೋಸ್ಗಳನ್ನು ನಾನು ಅಪ್ಲೋಡ್ ಮಾಡಲ್ಲ. ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಲ್ಲ. ಕಾರಣ ಇಷ್ಟೇ, ನನಗೆ ತಂದೆ ಇಲ್ಲದೆ ಇರ್ಬೋದು, ಅದೇ ರೀತಿ ಇನ್ಯಾರಿಗೂ ತಾಯಿ ಇಲ್ಲದೆ ಇರ್ತಾರೆ. ಆಗ ನಾನು ಮದರ್ಸ್ ಡೇ ಅಂತ ನಾನು
ದೊಡ್ಡದಾಗಿ ವೀಡಿಯೋಸ್ಗಳನ್ನು ಮಾಡಿ ಸಂಭ್ರಮಿಸುವಂಥ ವೀಡಿಯೋಸ್ಗಳನ್ನು ಮಾಡಿದರೆ ಯಾವುದೋ ಒಂದು ತಾಯಿ ಇಲ್ಲದ ಮಗನಿಗೋ ಮಗಳಿಗೋ ಆ ತಾಯಿ ನೆನಪಾಗುತ್ತೆ. ಹೊತ್ತ ಹೆಗಲು ತಂದೆ ಆಗಿರ್ಬೋದು, ಹೊತ್ತ ಮಡಿಲು, ಆಶ್ರಯ ಕೊಟ್ಟಂಥದ್ದು ತಾಯಿ ಮಡಿಲು. ಹಾಗಾಗಿ ಯಾರ ಬಗ್ಗೆನೂ ಕೂಡ ಮಾತಾಡುವಂಥ ವ್ಯಕ್ತಿತ್ವ ನಮ್ಮದಾಗಬಾರ್ದು. ಬಹುಶಃ ಈ ಸಂಚಿಕೆಯಲ್ಲಿ ನನ್ನ ಬಗ್ಗೆನೇ ನಾನು ಜಾಸ್ತಿ ಮಾತಾಡದೆ ಅನಿಸ್ತು, ಪರವಾಗಿಲ್ಲ. 18 ವರ್ಷದಲ್ಲಿ ಮೊದಲ ಬಾರಿಗೆ ನನ್ನ ಬಗ್ಗೆ ನಾನು ಮಾತಾಡಿದ್ದು ಬೆಂಗಳೂರಿನಲ್ಲಿ. ಬಹುಶಃ ತುಂಬ ಜನ ಕೇಳ್ಬೋದು, ಈ ಸ್ಫೂರ್ತಿದಾಯಕ ಮಾತುಗಳನ್ನು ಬಿಟ್ಟರೆ ಬೇರೆ ಕೆಲಸ ಏನೂ ಇಲ್ವಂತ. ನನಗೆ ಸ್ಟುಡಿಯೋ ಇದೆ, ಒಂದಿಷ್ಟು ಕಾರ್ಯಕ್ರಮಗಳಿಗೆ ಧ್ವನಿ ಕೊಡ್ತೀನಿ, ಒಂದಿಷ್ಟು ಕಾರ್ಯಕ್ರಮಗಳ ನಿರೂಪಣೆಗಾರನಾಗಿ ಹೋಗ್ತೀನಿ. ಆದರೂ ಕೂಡ ನನಗೆ ಈ ಸ್ಫೂರ್ತಿದಾಯಕ ಮಾತುಗಳನ್ನು ಆಡೋದು ತುಂಬ ಇಷ್ಟ. ಆ್ಯಂಡ್ ಒಂದಂತೂ ಸತ್ಯ ಬಂಧುಗಳೇ, ನಮ್ಮ ಮನಸ್ಸಲ್ಲಿ 1000 ನೋವಿರಲಿ, ನಮ್ಮ ಮನಸ್ಸಲ್ಲಿ 1000 ನೋವಿರಲಿ, ಇನ್ನೊಬ್ಬರಿಗೆ ಒಳ್ಳೆಯದನ್ನು ಹಾರೈಸುವಂಥ ವ್ಯಕ್ತಿತ್ವ ನಮ್ಮದಾಗಬೇಕು. ನಮ್ಮ ಮನೆ ಕೂಡ, ನನ್ನ ಸ್ಟುಡಿಯೋ ಕೂಡ ನನ್ನ ಪಪ್ಪನ ನೇಮಲ್ಲಿ ಇಟ್ಟಿದ್ದೀನಿ, ನನ್ನ ಅಪ್ಪನ ಹೆಸರಲ್ಲಿ ಇಟ್ಟಿದ್ದೀನಿ, ಪ್ರಶಾಂತಧಾಮ ಅಂತ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ನನ್ನ ಉದ್ದೇಶ. ನನಗೆ ಎಂತ ಹೇಳೋದು, ಹೇಗೆ ಹೇಳೋದು ಅಂತ ಗೊತ್ತಾಗ್ತಿಲ್ಲ. ಜನಕ್ಕೆ ಒಳ್ಳೇದು ಮಾಡಬೇಕು. ನನ್ನ ತಂದೆ ಹೆಸರಲ್ಲೋ, ನನ್ನ ಹೆಸರಲ್ಲಿ ಬೇಡ ಸ್ವಾಮಿ. ನಾನು ಯಾವುದೇ ಕಾರ್ಯಕ್ರಮಕ್ಕೆ ಹೋದಾಗಲೂ ಕೂಡ, ಅಥವಾ ಯಾರಾದರೂ ಏನೋ ಕಿಂಚಿತ್ತು ನನ್ನಿಂದ ಸಹಾಯ ಕೇಳಿದಾಗ ಹೇಳಬಾರ್ದಂತೆ ಅದರ ಬಗ್ಗೆ. ನಾನು ಏನಕ್ಕೆ ಹೇಳ್ತಿದ್ದೀನಂದರೆ, ನನ್ನ ಆಶ್ರಮ ಇರ್ಬೋದು, ಈ ವೃದ್ಧಾಶ್ರಮ ಇರ್ಬೋದು, ಅಥವಾ ರಸ್ತೆ ಅಪಘಾತದಲ್ಲಿ, ಅಥವಾ ಯಾರಿಗೋ ಏನೋ ಒಂದು ಸಣ್ಣ ಪುಟ್ಟ ಸಹಾಯ ಮಾಡುವಾಗಲೂ ಕೂಡ ಎಲ್ಲೂ ಕೂಡ ನನ್ನ ಹೆಸರನ್ನು ಬಳಸಿಲ್ಲ ಸ್ವಾಮಿ. ನನ್ನ ಹೆಸರನ್ನು ಬಳಸೋದು ಇಲ್ಲ, ನನ್ನ ವ್ಯಕ್ತಿತ್ವದಲ್ಲ. ಎಲ್ಲೂ ಕೂಡ ಎ.ಕೆ. ಶೆಟ್ಟಿನವರು ಇಷ್ಟು ಕೊಟ್ಟಂತ ಹಾಕಬೇಡಿ ಅಂತ ನಾನು ಹೇಳ್ತೀನಿ. ಕೆಲವೊಬ್ಬರು ಗ್ರೂಪ್ನಲ್ಲಿ ಹಾಕಿದ್ರು ಕೂಡ ಡಿಲೀಟ್ ಮಾಡಿ ಅಂತ ಹೇಳ್ತೀನಿ. ಎಲ್ಲೂ ಕೂಡ ನನ್ನ ಹೆಸರು ಹಾಕೋದಿಲ್ಲ ನಾನು. ಏನು ಕೊಟ್ಟರು ಕೂಡ ಹೆಸರು ಬೇಡ. ಹೆಸರನ್ನು ಜನ ಗುರುತಿಸ್ತಾರೆ, ಮನಸ್ಸಲ್ಲಿರಲಿ ಸಾಕು. ಇಲ್ಲ ಹೆಸರು ಬೇಕು, ಇಲ್ಲ ರಿಸಿಪ್ಟಲ್ಲಿ ಬರಿಬೇಕು, ಇಲ್ಲ ಸರಿಯಾಗಲ್ಲ ಅಂದರೆ ನನ್ನ ತಂದೆ ಹೆಸರನ್ನು ಬರಿತೀನಿ ಅಷ್ಟೇ. ನನ್ನ ತಂದೆ ಹೆಸರನ್ನು, ತಾಯಿ ಹೆಸರನ್ನು ಕೂಡ ಬರೆಯೋದಿಲ್ಲ, ಹೇಳ್ತಾ ಇದ್ದೀನಿ, ತಂದೆ ಹೆಸರನ್ನು ಬರಿತೀನಿ. ಜೊತೆಗಿರೋದ ಜೀವ ಎಂದೆಂದಿಗೂ ಜೀವಂತ. ನನಗದೇ ರೀತಿ ನನ್ನ ತಂದೆ ಹೆಸರಲ್ಲಿ ಇನ್ನೊಂದಿಷ್ಟು ಒಳ್ಳೆಯ ಕೆಲಸಗಳು, ಈ ರಸ್ತೆಯಲ್ಲಿ ಚಿಕ್ಕ ಪುಟ್ಟ ನಾಯಿ ಮರಿಗಳು, ಬೆಕ್ಕಿನ ಮರಿಗಳು, ಈ ರೀತಿ ಯಾರಲ್ಲಿ ಬಿಟ್ಟು ಹೋಗಿರ್ತಾರಲ್ಲ ಅಂಥವಕ್ಕೆ ಎಷ್ಟು ಚಿಕ್ಕ ಪುಟ್ಟ ಊಟಗಳನ್ನು ಹಾಕಿಸೋದು, ಅಥವಾ ಏನೋ ಒಂದು ಶೆಡ್ ಥರ ಮಾಡ್ಕೊಂಡು ಬಂದು ಅವುಗಳನ್ನು ಸಾಕೋದು. ಇಂಥ 1000 ಕನಸುಗಳಿದೆ ನನಗೂ ಕೂಡ 1000 ಕನಸುಗಳಿದೆ. ಒಳ್ಳೆ ಕೆಲಸ ಮಾಡಬೇಕಷ್ಟೆ. ಇಲ್ಲೇನೇ ದುಡಿದ್ರೂ ಕೂಡ ಅದನ್ನು ವಾಪಸ್ ಜನರಿಗೆ ಕೊಡೋ ರೀತಿ ಇರಬೇಕು. ಯಾರಾದರೂ ಹೊತ್ಕೊಂಡು ಹೋಗ್ತಾರೆ ಸ್ವಾಮಿ. ನನಗೆ ನನ್ನ ಅಮ್ಮ ಹೇಳೋದು, ನಮ್ಮನೆಯಲ್ಲಿ ತುಂಬ ಬೆಕ್ಕುಗಳಿದೆ, ನಾಯಿ ಬೆಕ್ಕು ಅಂದರೆ ನನಗೆ ತುಂಬ ಇಷ್ಟ. ಈ ನಾಯಿ ಬೆಕ್ಕಿಗೆ ತಂದಷ್ಟು ನಿನಗೆ ಖರ್ಚು ಮಾಡ್ಕೊಂಡಿದ್ರೆ ಎಲ್ಲೋ ಇರ್ತಿದ್ಯಾ ಅಂತ, ನೀನು ಸೇವಿಂಗ್ಸ್ ಮಾಡ್ಕೊಂಡಿದ್ರೆ ಅಂತ. ಮುಗ್ಧ ಜೀವಗಳು ಸ್ವಾಮಿ. ನಾವು ಬರುವಾಗ ನಮ್ಮನ್ನು ಕಾಯ್ತಾ ಇರ್ತವೆ, ಎಷ್ಟೊತ್ತಿಗೆ ಮನೆಗೆ ಬರ್ತಾನೆ. ಈ ನನ್ನ ಕೆಲವೊಂದು ವೀಡಿಯೋಸ್ಗಳನ್ನು, ಈ ಸ್ಫೂರ್ತಿದಾಯಕ ಮಾತುಗಳ ವೀಡಿಯೋ ಹೊರಗಡೆ ಶೂಟ್ ಮಾಡ್ಕೊಂಡು ಹೋದಾಗ ಬರುವಾಗ ನೈಟ್ ನನಗೋಸ್ಕರ ದಾರಿ ಕಾಯ್ತಾ ಇರ್ತವೆ, ಎಷ್ಟೊತ್ತಿಗೆ ಬರ್ತಾ ನೀವನಂತ. ನಾನು ಅವ್ರಿಗೇನು ತರ್ತೀನೋ ಕೊಡ್ತೀನೋ ಮಕ್ಕಳಿಗೆ ಗೊತ್ತಿಲ್ಲ, ಆದರೆ ನನ್ನ ದಾರಿ ಕಾಯ್ತಿರ್ತಾರಲ್ಲ. ಹಾಗಾಗಿ ಯಾರ ಬಗ್ಗೆನೂ ಕೂಡ ಕೆಟ್ಟದಾಗಿ ಮಾತಾಡುವಂಥ ವ್ಯಕ್ತಿತ್ವ ನಂದಲ್ಲ. ನನ್ನ ಬಗ್ಗೆ ಯಾರಾದರೂ ಮಾತಾಡಿದ್ರು ಕ್ಷಮಿಸುವಂಥ ದೊಡ್ಡ ವ್ಯಕ್ತಿನೂ ನಾನಲ್ಲ. ಒಳ್ಳೇದಾಗಲಿ ಅಂತ ನಾನು ಹಾರೈಸ್ತೀನಿ ಅಷ್ಟೆ. ಒಳ್ಳೇದಾಗಲಿ ಅಂತ ಈ ಕ್ಷಣ ಅಲ್ಲ, ಮುಂದಿನ ಕ್ಷಣವೂ ಕೂಡ ಹಾರೈಸುವಂಥ ವ್ಯಕ್ತಿತ್ವ ನಂದು. ಇವತ್ತು ಈ ಸಂಚಿಕೆ ನನ್ನ ತಂದೆಗೋಸ್ಕರ, ನನ್ನ ತಂದೆಗೆ ಸಮರ್ಪಿಸುತ್ತಾ, ಬಹುಶಃ ಮುಂದಿನ ದಿನಗಳಲ್ಲಿ ಮಾತಾಡ್ತೀನೋ ಇಲ್ಲವೋ ಗೊತ್ತಿಲ್ಲ. 18
ವರ್ಷದಲ್ಲಿ ಇದೇ ಮೊದಲ ಬಾರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಮಾತಾಡಿದ್ದು ನನ್ನ ತಂದೆ ಬಗ್ಗೆ. ನೆನಪಾಗುತ್ತೆ, ಮನಸ್ಸಿಗೆ ಬೇಸರ ಆಗುತ್ತೆ, ಕೆಲವೊಂದು ಬಾರಿ ಖುಷಿಯಾದಾಗಲೂ ನೆನಪಾಗುತ್ತೆ, ಮನಸ್ಸಿಗೆ ಅತಿ ದುಃಖ ಆದಾಗಲೂ ನೆನಪಾಗುತ್ತೆ. ನನ್ನ ತಂದೆ ಇರಬೇಕಿತ್ತಲ್ಲ ಅಂತ. ಪರವಾಗಿಲ್ಲ, ನೀವುಗಳಿದ್ದೀರಲ್ಲ ನನ್ನ ಜೊತೆ, ನನ್ನ ವೀಡಿಯೋಸ್ಗಳನ್ನು ನೋಡಿಕೊಂಡು ಖುಷಿಯಾಗಿದ್ದೀರಲ್ಲ, ನನಗಷ್ಟೇ ಸಾಕು. ಜಾಸ್ತಿ ಮಾತಾಡಿದೆ ಅನಿಸುತ್ತಲ್ಲ, ಗೊತ್ತಿಲ್ಲ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ನನಗೆ ಗೊತ್ತಿದೆ ಎಷ್ಟೋ ಜನರಿಗೆ ತಾಯಿ ಇಲ್ಲ, ತಂದೆ ಇಲ್ಲ, ಆ ನೋವುಗಳು ನನಗೆ ಗೊತ್ತಿದೆ. ಆ್ಯಂಡ್ ನಾನು ಹೇಳೋದು ಇಷ್ಟೆ, ಯಾರೇ ಆಗಿರಲಿ ಜೀವಂತ ಬಿದ್ದಾಗಲೇ ಆ ಭಾವನೆಗಳಿಗೆ ಬೆಲೆ ಕೊಡಿ. ಹೋದ ಬಳಿಕ ನೆನಪು ಒಂದೇ ಶಾಶ್ವತ ಬಂಧುಗಳೇ. ಹಾಗಂತ ಈ ಪ್ರಪಂಚದಲ್ಲಿ ಯಾರೂ ಇರಲ್ಲ, ಒಂದಲ್ಲ ಒಂದು ದಿನ ನಾವು ಹೋಗಲೇಬೇಕು. ಇರುವಷ್ಟು ದಿನ ಯಾರಿಗೂ ಹೊರೆಯಾಗದಂತೆ, ಇರುವಷ್ಟು ದಿನ ಯಾರ ಭಾವನೆಗಳಿಗೂ ನೋವು ಮಾಡದಂತೆ ಬದುಕೋಣ. ಎಲ್ಲರೂ ಕೂಡ ಒಳ್ಳೆಯದನ್ನು ಹರಿಸೋಣ. ನನ್ನ ತಂದೆ ಜೊತೆ ಈಗಲೂ ಕೂಡ ನನ್ನ ತಂದೆ ಜೊತೆ ಇರುವಂಥ ಒಂದೇ ಒಂದು ಫೋಟೋ ಇಲ್ಲ, ಒಂದೇ ಫೋಟೋ ಇರೋದು ನನ್ನ ತಂದೆದು ಮಾತ್ರ. ಅದು ಫೋಟೋ ಗೋಡೆ ಮೇಲಿರುವಂಥ ಫೋಟೋ. ಅದೇ ಫೋಟೋನ ಇಷ್ಟ ಆದಾಗ ನೋಡ್ತೀನಿ, ದುಃಖ ಆದಾಗಲೂ ನೋಡ್ತೀನಿ, ಅಷ್ಟೇ. ಜೊತೆಗೆ ನಿಂತ್ಕೊಂಡು ಪರವಾಗಿಲ್ಲ, ಈಗಾದರೂ ಟೆಕ್ನಾಲಜಿ ತುಂಬ ಮುಂದಿದೆ. ChatGPT ಇರ್ಬೋದು, AI ಇರ್ಬೋದು, ತಂದೆ ಜೊತೆ ಹೀಗೆ ಹೆಗಲಿಗೆ ಹೆಗಲಾಕೊಂಡು ನಿಂತ್ಕೊಂಡ ರೀತಿ, ಆ ಸೌಭಾಗ್ಯ ಆದರೂ ಕೊಟ್ಟಿದೆಯಲ್ಲ, ಅದಕ್ಕೊಂದು ಖುಷಿ ಆಗುತ್ತೆ. ಒಳ್ಳೆಯದನ್ನು ಒಳ್ಳೆಯದಕ್ಕೆ ಬಳಸೋಣ ಬಂಧುಗಳೇ. ಗೊತ್ತಿಲ್ಲ, ಇವತ್ತಿನ ಸಂಚಿಕೆ ನನ್ನ ಬಗ್ಗೆನೇ ಮಾತಾಡಿದೆ ಅನಿಸುತ್ತೆ. ಮತ್ತೇನು ಮಾತಾಡಬೇಕು ಅನ್ನಿಸ್ತಿಲ್ಲ ಇವತ್ತು. ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ಹೆಚ್ಚಿಗೆ ಮಾತಾಡಿದರೆ ಕ್ಷಮೆ ಇರಲಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ, ಎಲ್ರಿಗೂ ಕೂಡ ಒಳ್ಳೆಯದನ್ನು ಹಾರೈಸುವಂಥ ವ್ಯಕ್ತಿತ್ವ ನಿಮ್ಮದಾಗಲಿ. ಎಸ್, ಖಂಡಿತ ಒಂದಲ್ಲ ಒಂದು ದಿನ ನನ್ನ ವೀಡಿಯೋಸ್ಗಳು ಕೂಡ ಏನೋ 0ಇಂದಲೇ ಇಷ್ಟು ಜನ ಸಬ್ಸ್ಕ್ರೈಬರನ್ನು ಪಡೆದಿದ್ದೇನೆ. ಸಾವಿರಾರು ಜನ ಈಗ ವೀಕ್ಷಣೆಗಳಾಗ್ತಿದೆ. ಮುಂದೊಂದು ದಿನ ನನ್ನ ವೀಡಿಯೋಸ್ಗಳಿಗಾಗಿ ಲಕ್ಷಾಂತರ ಜನ ವೆಯ್ಟ್ ಮಾಡುವಂಥ ಕಾಲ ಬಂದರೂ ಬರ್ಬೋದು. ಕಾರಣ ಅಷ್ಟೇ, ಒಳ್ಳೆ ಮಾತುಗಳನ್ನು ಆಡ್ತಿದ್ದೀನಿ. ಎಲ್ರಿಗೂ ಕೂಡ ಒಳ್ಳೆಯದಾಗಬೇಕು, ಅಷ್ಟೇ ಉದ್ದೇಶ, ಅಷ್ಟೇ. ಮತ್ತೆ ಸಿಗ್ತೇನೆ. ಧನ್ಯವಾದಗಳು.